ಗುರುಜಿ, ನೀವು ಹೇಳ್ತಿದ್ದಂತೆ ಯಾಕೆ ಅಂತಹ ಮಹನೀಯರು ಆ ಪಾಂಡವರು, ಅದರಲ್ಲಿ ಧರ್ಮರಾಯ ಅವರು ಒಬ್ರು ಬಿಟ್ರೆ ಮಿಕ್ಕಿದ್ದವರೆಲ್ಲ ಯಾಕೆ ಅಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ? ನೋಡಿ, ಪ್ರತಿಯೊಬ್ಬನಿಗೂ ಒಂದು ಕರ್ಮ ಇರುತ್ತೆ ಅಂತ ಹೇಳ್ತೀವಿ. ಆ ಕರ್ಮಶೇಷಕ್ಕೆ ಮಾಯ ಮುಚ್ಚಿರುತ್ತೆ. ಈ ಮಾಯೆ ಕಣ್ಣಿಗೆ ಕಾಣಲ್ಲ. ಆ ಸಮಯಕ್ಕೆ ನೀವು ನೋಡ್ಬೋದು, ಇವರೆಲ್ಲ ಪಾಂಡವರೆಲ್ಲ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದ ಸಮಯದಲ್ಲಿ ಒಬ್ಬೊಬ್ಬರಾಗಿ ಬೀಳ್ತಾ ಬಂದರು. ದ್ರೌಪದಿ ಏನು ಅಂದ್ರೆ ಅಂತಾರೆ, ಧರ್ಮರಾಯ ಅಂತಕ್ಕಂಥ ವಿಚಾರ. ಆಗ ಭೀಮ ಹೇಳ್ತಾನೆ, ನೋಡು ಅವಳು ಸತ್ತೋಗ್ತಾ ಇದ್ದಾಳೆ, ಏನು ಮಾಡೋದು ಅಂದರೆ, ಸಾಯಲಿ ಬಿಡು, ಏನು ಮಾಡೋಕ್ಕಾಗತ್ತೆ. ಆ ಕರ್ಮದಲ್ಲಿ ಅವಳು ಗಂಡನ್ನ ಬಿಟ್ಟು ಪರಪುರುಷನ್ನ ನಾವೂ ಒಂದು ಗಂಡ ಆಗಿದ್ರೆ ಅಂತ ಒಂದು ಮನೋಭಾವನೆ ಅವಳು ಬಂದ್ಬಿಟ್ಟಿತ್ತು. ಅದಕ್ಕೆ ಕರ್ಮಶೇಷ ದೇಹದ ಸ್ವರೂಪ ಬರೋಕ್ಕಾಗ್ತಾ ಇಲ್ಲ. ಸರಿ ಆಯಿತು, ಮಹಾಸಾಧ್ವಿಮಣಿ ಪತಿವ್ರತೆ ಅಷ್ಟೆಲ್ಲ ಆಗಿ ಅವಳ ಒಂದು ಬಿಂಕವನ್ನು ಪರಿಪೂರ್ಣವಾಗಿ ದೇಹದಲ್ಲಿ ಇಟ್ಕೊಂಡಿರೋದ್ರಿಂದ ಅವರಿಗೆ ಮೋಕ್ಷ. ಸರಿ, ಹಿಂಗೆ ಹೋಗ್ತಾನೆ ನಕುಲ ಸಹದೇವ. ನೆಕ್ಸ್ಟ್ ಇಬ್ರು ಟಕಾರ ಅಂತ ಬಿದ್ರು. ಈ ಕಡೆ ನಕುಲ, ಆ ಕಡೆ ಸಹದೇವ. ತಿರುಗಿ ಭೀಮ ತಿರುಗಿ ಅಣ್ಣ ನೋಡು ತಿರುಗಿ ಬೀಳ್ತಾ ಇದ್ದಾರೆ, ಏನು ಮಾಡೋದು ಅಂದಾಗ ಅವರಿಬ್ಬರಲ್ಲಿ ಒಂದು ಆಸೆ ಇತ್ತು. ಆ ಆಸೆ ದುರಾಸೆಯಾಗಿ ಮಾರ್ಪಡ್ತು. ಯಾವಾಗಲೂ ಅಣ್ಣನ ಜೊತೆನೇ ಸೇವೆ ಮಾಡ್ಕೊಂಡು ನಾವು ಇದೀವಲ್ಲ, ಯಾವತ್ತೂ ಕುದುರೆಗಳನ್ನೇ ನೋಡ್ಕೊಂಡು ಕೂತಿದ್ದೀವಲ್ಲ. ಅರ್ಜುನ ಭಾಳ ಫೇಮಸ್ ಆಗ್ಬಿಟ್ಟ, ಭಾಳ ಸಂತೋಷ. ಭೀಮನ್ಗೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ, ಭಾಳ ಸಂತೋಷ. ಧರ್ಮರಾಯ ಧರ್ಮನ ಉಳಿಸ್ಕೊಂಡ. ನಾವು ಎಲ್ಲ ಸೇವೆಯನ್ನು ಮಾಡಿಕೊಂಡ್ರೆ ಮಹಾ ಸೇವಕರು ಅಂತಕ ಅನ್ಸ್ಕೊಂಡ್ವಿ. ಅಂದರೆ ನಮ್ಮಷ್ಟು ಸೇವೆ ಇಡೀ ಜಗತ್ತಿಗೆ ಇಲ್ಲ ಅಂತ. ಆದರೆ ನಮಗೊಂದು ಸ್ಥಾನಮಾನ ಗೌರವ ಬೇಡ, 24 ಗಂಟೆ ಈ ಕಸೆ ಕಾಸ್ಕಾನಲ್ಲಿ ಕೂತ್ಕೋಬೇಕಾ ಅಂತ ಹೇಳಿ ಅವನಿಗೆ ಒಂದು ಆಲೋಚನೆ, ದುರಾಲೋಚನೆ ಬಂದ್ಬಿಡ್ತಂತೆ. ಆ ಸಮಯಕ್ಕೆ ಆ ಪಾಪಕ್ಕೋಸ್ಕರ ಅವ್ರನ್ನ ಪರಿವರ್ತನಾ ಸ್ವರೂಪಕ್ಕೆ ದೇಹದಿಂದ ತಗೊಳಕ್ಕಾಗಲಿಲ್ಲ. ಸರಿ, ಇನ್ನೇನು ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಅರ್ಜುನ ಬಿದ್ದ. ಅಣ್ಣ ಅರ್ಜುನ ಬಿದ್ದೋದ, ಏನು ಮಾಡೋದು ಅಂತಾನೆ. ದಾನ ವೀರ ಶೂರ ಕರ್ಣನಿಗೆ ದಾನ ಧರ್ಮ ಮಾಡ್ತಿದ್ದಂತೆ. ಅವನ ಮೇಲೆ ಇವನು ಹೊಟ್ಟೆ ಕಿಚ್ಚುಪಟ್ಟಂತೆ. ಇದ್ರೆ ಅವನಿರಬೇಕು, ಇಲ್ಲ ನಾನಿರಬೇಕು ಅಂದಂತೆ. ಈ ದುರಹಂಕಾರ ಅವನನ್ನ ಅಟ್ಟಹಾಸದಿಂದ ಮೆರಿತಾ ಇದ್ದವನ್ನ ಇಡೀ ಜಗತ್ತಲ್ಲಿ ಕೃಷ್ಣ ಪರಮಾತ್ಮನೇ ಮರ್ತೋದಂದ್ರೆ ದಾರಿ ತೋರಿಸಿರ್ತಕ್ಕಂಥ ಭಗವಂತನೇ ಮರ್ತೋದವನು ಆ ಒಂದು ದುರಹಂಕಾರದಿಂದ. ಅದಕ್ಕೆ ಆ ದುರಹಂಕಾರಕ್ಕೆ ದೇಹದಿಂದ ಅವನು ಬರೋಕ್ಕಾಗಿಲ್ಲ. ಇವನು ಇನ್ನೇನು ಬೀಳ್ತಾ ಇದ್ದಾನೆ ಭೀಮ. ಅಣ್ಣ ನಾನು ಅಂತಾನೆ. ಹೊಟ್ಟೋದ ಕೆಳಕ್ಕೆ, ಪಾತಾಳಕ್ಕೆ ಬಿದ್ದೋದಾಗ ಬೆಟ್ಟದ ಸಮಯದಲ್ಲಿ ನಿನ್ನಲ್ಲಿ ಆ ಶಕ್ತಿ ಇಡೀ ಜಗತ್ತಿಗೆ ಆವರಿಸ್ಕೊಂಡಿತ್ತು. 1000 ಆನೆ ಬಲ ನಿನಗೆ ಅವತ್ತಿನ ದಿವಸ ಅವ್ರು ಕೊಟ್ಟಾಗ ಸ್ವಲ್ಪ ಮಟ್ಟಕ್ಕೆ ಕುಡಿಬೇಕಾಗಿತ್ತು. 100 ಆನೆ ಬಲ ಬೇಕಾ, 1000 ಆನೆ ಬಲ ಬೇಕಾ ಅನ್ನೋಷ್ಟಲ್ಲೇ ಪಾತ್ರೆಯನ್ನು ಪೂರ್ತಿ ನುಂಗುಬಿಟ್ಟೆ. ಅವತ್ತು ದುರಾಸೆ ಅಲ್ವ ನಿನಗೆ? ಆ ಪಾತ್ರೆಯನ್ನು ಪೂರ್ತಿ ದುಡ್ಡೆ ಅದು ಅಕಸ್ಮಾತ್ ಬೇರೆಯವ್ರಿಗೆ ಉಪಯೋಗ ಆಗ್ತಿತ್ತೋ ಏನೋ, ಕುಡಿದೆ ಸಂತೋಷ, ನೀನು ಯಶಸ್ಸು ಕೀರ್ತಿ ನಿನಗೆ ಲಭ್ಯ ಆಯಿತು, ಆಯಿತು. ಆದರೆ ನೀನು ಮಾಡಿದ ತಪ್ಪೇ ಅಂತ ಹೇಳಿ ಧರ್ಮರಾಯ ಬೋಧಿಸ್ತಾನೆ. ಅಷ್ಟೊತ್ತಿಗೆ ಅವನು ಪಾತಾಳ ಸೇರಿದ್ದ. ವೈಕುಂಠ ವಾಸಕ್ಕೆ ಹೋಗೋ ಸಮಯಕ್ಕೆ ಇವನಲ್ಲಿ ಬಂದಿಬಿಟ್ಟಿದ್ದಾನೆ. ಇಷ್ಟೆಲ್ಲ ನಡೆದ ಘಟನೆಯಲ್ಲಿ ಸ್ವರ್ಗಕ್ಕೆ ಬಂದು ಇದನ್ನೆಲ್ಲ ನೋಡಿದಾಗ ಕೃಷ್ಣ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಆ ಕಿವಿಯನ್ನು ಹಿಡ್ಕೊಂಡು ಹಾಗೆ ಅವನು ಕೂಗ್ಕೊಂಡು ಹೇಳ್ತಾನೆ, ಯಾರೋ ಧರ್ಮರಾಯ, ಇಂಥ ಪಾಪಿಷ್ಟ್ರಿಗಿಂತ ಅಂತ. ಅವಾಗ ಕತ್ಲ ಲೋಕ ಅಂತೆ. ಇಡೀ ಕತ್ಲು ಹೋಗ್ತಾ ಇದೆ. ಆ ಕತ್ಲ ಲೋಕದಲ್ಲಿ ಇನ್ನೇನೂ ಕಾಣ್ತಾ ಇಲ್ವಂತೆ. ಕೂಗ್ತಾ ಇರೋ ದ್ರೌಪದಿ ಕೇಳಿಸ್ತಾರಂತೆ, ಏನು ಅಂದರೆ ನಾನಿಲ್ಲಿದ್ದೀನಿ, ನಾನು ಕರ್ಕೊಂಡೋಗು. ಅರ್ಜುನ ಅಂತಾನಂತೆ, ಅಣ್ಣ ನಾನಿಲ್ಲಿದ್ದೀನಿ, ನಾನು ಕರ್ಕೊಂಡೋಗು. ಇದೇ ಶಬ್ದಗಳು ಕೇಳಿಸಿ ಅವರ ನೆಂಟರು ಎಲ್ಲ ಏನೇನು ಕರ್ಮಗಳು ಮಾಡಿದ್ರು ಆ ಪಾಪಿ ಲೋಕಕ್ಕೆ, ಇವನು ನರಕಕ್ಕೆ ಒಂದು ಕ್ಷಣ ಹಾಕಿ ಕರ್ಕೊಂಡು ಹೋದ್ದು. ಒಂದೇ ಒಂದು ಕ್ಷಣ, ಜಾಸ್ತಿ ಹೊತ್ತಲ್ಲ. ಆ ಕ್ಷಣಕ್ಕೆ ಕೃಷ್ಣ ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ ಅಂತ ಮತ್ತೆ ತಿರುಗಿ ಕೃಷ್ಣ ಅನ್ನಂತೆ. ತಕ್ಷಣ ನೋಡಿದಂತೆ ಸ್ವರ್ಗಲೋಕ ಅಂತೆ. ಅಂದರೆ ಆ ಕ್ಷಣ ಅವನು ಪಾಪ ಮಾಡಿರೋದು ಒಂದೇ ಸುಳ್ಳು. ಇಡೀ ಜಗತ್ತಲ್ಲಿ ಸತ್ಯವನ್ನು ಹೇಳಿದ್ದಕ್ಕೆ ಈ ಮಾಯಾಲೋಕಕ್ಕೆ ಕರ್ಕೊಂಡು ಹೋದಾಗ ಕಣ್ಣು ಬಿಟ್ಟು ನೋಡ್ತಾನೆ, ಇವರೆಲ್ಲ ಅಲ್ಲೇ ಕೂತಿದ್ದಾರೆ. ಅಂದರೆ ಪಾಂಡವರು ಕೂಡ ಸ್ವರ್ಗಲೋಕ ಇತ್ತು, ಕಣ್ಣಿಗೆ ಕಾಣಬಾರ್ದು. ಇವನ ಆ ಕ್ಷಣಕ್ಕೆ ಒಂದು ಕ್ಷಣ ಸುಳ್ಳು ಹೇಳಿದ್ದಕ್ಕೆ, ಒಂದು ಸುಳ್ಳಿಗೆ ಆ ಕ್ಷಣ ಮಾತ್ರೇಣ ಶೀಘ್ರಂ ಕಡೆದಕ್ಕೆ ಈ ಬೆನಕ ಅಮಾವಾಸ್ಯೆ, ಈ ಕತ್ತಲು ವಾತಾವರಣ ಎಲ್ಲ ನಿಮ್ಮ ಪಿತೃಗಳಿಗೂ ಬಂದಿರುತ್ತೆ. ನೀವು ಜ್ಞಾಪಿಸ್ಕೊಳ್ಳದೇ ಇದ್ರೆ, ಆ ಪಿತೃ ಋಣ ತೀರದೇ ಇದ್ರೆ ನಿಮಗೆ ಆ ಕರ್ಮ ಅಂಟ್ಕೊಳ್ಳೋದು ಗ್ಯಾರಂಟಿ. ಅದಕ್ಕೆ ನಿಮಗಲ್ಲದೆ ಇದ್ರು ಕನಿಷ್ಠ ಪಕ್ಷ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಕರ್ಮಗಳು ಬರಬಾರ್ದು ಅಂಥೇಳಿ ಆ ಕ್ಷಮಾಲೋಚನೆ ಭಗವಂತನ ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಅವನ ಪಾದಕ್ಕೆ ಹಾಕ್ಬಿಡಿ. ದಯವಿಟ್ಟು ಕರ್ಮಗಳನ್ನು ಮಾಡದೇ ಇದ್ದವರು, ಅಪಮೃತ್ಯು ಸತ್ತೋಗಿದ್ದವ್ರನ್ನ ಎಷ್ಟೋ ಜನ ಹೂಣು ಬಿಟ್ಟಿದ್ದೀರಾ, ಭಾಳ ತಪ್ಪು ಮಾಡಿದ್ದೀರಾ. ಹೂಣು ಇರತಕ್ಕಂಥದ್ದು ನೇಣು ಹಾಕೊಂಡವ್ರಿಗೆ, ವಿಷ ಕುಡಿದವ್ರಿಗೆ, ಕೊಲೆ ದರೋಡೆ ಮಾಡಿಸ್ಕೊಂಡು ಸತ್ತವನಿಗೆ ಯಾವ ಕಾಲಕ್ಕೂ ನೀವು ಹೂಣಿದಾಗ ಎಷ್ಟು ಪಾಪಗಳು ಮುಂದೆ ಅದು ಆತ್ಮ ಸಂತೋಷಕ್ಕೆ ಹೋಗಿರಲ್ಲ, ಅಲ್ಲೇ ಬಿದ್ದಿರುತ್ತಂತೆ. ಇಂಥ ದೋಷಗಳು ಪಾಪ ಕರ್ಮಗಳು ಎಷ್ಟೋ ಜನ ಮಾಡಿರೋದ್ರಿಂದ ಇವರಿಗೆ ಪರಿವರ್ತನೆ ಯಾರು ಕೊಡ್ತಾನೆ? ಕೃಷ್ಣ ಪರಮಾತ್ಮ ಒಬ್ಬನೇ. ಇಂಥ ಒಂದು ಸನಾತನ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿರೋದ್ರಿಂದ, ಇಂಥ ಒಂದು ಬಂಧು ಮಿತ್ರರು ನಾವೆಲ್ಲ ಸೇರಿರೋದ್ರಿಂದ ಜಗತ್ ಕೃಪಾ ಕಟಾಕ್ಷ ಯಾವತ್ತೂ ಇದೇ ರೀತಿ ಆಗ್ತಾ ಇರಬೇಕು. ಅದೇ ಅಮಾವಾಸ್ಯದ ಪ್ರಯೋಗ. ಇಂಥ ಒಂದು ಅಮಾವಾಸ್ಯೆಯಲ್ಲಿ ಇವತ್ತು ಕುಶ
ಗ್ರಹಣೋತ್ಸವ ಅಂದರೆ ಕುಶಗ್ರಹಣ ಅಂದರೆ ಇವತ್ತೇ ದರ್ಬೆಯನ್ನು ಎಷ್ಟೋ ಜನ ಪಿತೃಗಳನ್ನು ಋಣ ತೀರಿಸ್ಕೊಳ್ಳೋಕ್ಕೆ ಕಾಶಿ ಕ್ಷೇತ್ರದಲ್ಲಿ ಇವತ್ತೆಲ್ಲರೂ ಕೊಡ್ತಾರಂತೆ. ಅದಕ್ಕೆ ಪಿತೃಶೇಷದಲ್ಲಿ ಆ ಕುಶಗ್ರಹ ವಿಶೇಷವಾಗಿ ಕೊಡ್ತಕ್ಕಂಥ ಲಭ್ಯದಲ್ಲಿ ನಿಮ್ಮ ಮನೆಗೆ ಎಲ್ಲರೂ ಇವತ್ತು ದರ್ಬೆ ತಂದಿಟ್ಕೊಂಬಿಡಿ. ಸಾಯಂಕಾಲದ ಅಷ್ಟೊತ್ತಿಗೆ ಕಾರ್ಯ ಮಾಡ್ತಕ್ಕಂಥವ್ರು, ಕಾರ್ಯ ಮಾಡದೇ ಇರತಕ್ಕಂಥವ್ರು ದರ್ಬೆಗಳನ್ನು ಗ್ರಹಣ ಅಂದರೆ ಎಲ್ಲ ದರ್ಬೆಗಳನ್ನು ಅಂಗಡಿಯಿಂದ ನೀವು ಒಂದು ಸ್ವಲ್ಪ 5 ರೂಪಾಯಿ ಕೊಟ್ಟರೆ ಇಷ್ಟು ದೊಡ್ಡ ಕಟ್ಟು ಸಿಗುತ್ತೆ. ಅರ್ಥ ಆಯ್ತಾ? ಅಷ್ಟು ವಿಶೇಷವಾಗಿ ದರ್ಬೆ ಹಳ್ಳಿ ಕಡೆಯವರೊಂದು ಧಾರಾಳವಾಗಿ ಹೊರಗಡೆ ಸಿಗುತ್ತೆ. ದರ್ಬೆಯನ್ನು ಇವತ್ತು ಸಾಯಂಕಾಲ ತಂದು ಪಿತೃಗಳನ್ನು ನೆನೆಸ್ಕೊಂಡು ದೇವ್ರ ಮೇಲೆ ಇಡಿ. ದೇವ್ರ ಮೇಲೆ ದರ್ಬೆ ಇಟ್ಟರೆ ಸಾಕಂತೆ ಇವತ್ತು ಸರ್ವದಾ ಸಿದ್ಧಿ. ಅಂದರೆ ನೀವು ಕಾರ್ಯ ಮಾಡದೇ ಇದ್ರೂ ಆ ಕಾರ್ಯ ಮಾಡೋಕ್ಕೋಸ್ಕರ ಆದರೂ ಅಂತ ಮನಸ್ಸಲ್ಲಿ ಬರುತ್ತಲ್ಲ, ಅದಕ್ಕೆ ಮನೆಯಲ್ಲಿರ್ತಕ್ಕಂಥ ಅಷ್ಟೂ ಜನದಲ್ಲಿ ಒಬ್ಬನಿಗಾದರೂ ಜ್ಞಾಪಿಸ್ಕೊಂಡು ದಯವಿಟ್ಟು ಆ ದರ್ಬೆಗಳನ್ನು ಇವತ್ತು ತಂದಿಡಿ. ಇವತ್ತು ತರದೇ ಇದ್ದರೆ ಖಂಡಿತ ನಿಮ್ಗೆ ಯಾರಿಗೂ ಆ ಮೋಕ್ಷ ಲಭ್ಯತೆಗೆ ಕೇತು ಪರಿವರ್ತನೆ ಮಾಡಿ. ಯಾಕೆಂದರೆ ಕುಶ ಸ್ವತಃ ಅವನಿಗೊಬ್ಬನಿಗೆ ಅಧಿಕಾರ. ಲವ ಕುಶ ಇಬ್ಬರು ಅಣ್ಣ ತಮ್ಮಂದರು, ರಾಮನಿಗೆ 2 ಮಕ್ಕಳು. ಆದರೆ ಕುಶನಿಗೆ ಮಾತ್ರ ಅಧಿಕಾರವನ್ನು ಕೊಟ್ಟರಂತೆ. ಕುಶ ದೊಡ್ಡವನು, ಲವ ಚಿಕ್ಕವನು. ಅದಕ್ಕೋಸ್ಕರ ಆ ಕುಶನಿಗೆ ಅಧಿಕಾರವನ್ನು ಕೊಟ್ಟು ರಾಮನಂತರ ಕಾರ್ಯಸಿದ್ಧಿ ಅಂತ ಆಂಜನೇಯನೇ ಸ್ವತಃ ದರ್ಬೆಯನ್ನು ಕೊಟ್ಟಿದ್ದ ದಿನ ಇವತ್ತು. ಅದಕ್ಕೆ ಕುಶಗ್ರಹಣ ಅಂತ ಇವತ್ತು ಆಶೀರ್ವಾದ ಮಾಡಿ ಉಪದೇಶವನ್ನು ಮಾಡಿರ್ತಕ್ಕಂಥ ಆಂಜನೇಯ ಸರ್ವ ಕಾರ್ಯಸಿದ್ಧಿ ಅಂತ ಇವತ್ತು ಕೊಟ್ಟಿದ್ದಾನೆ. ಅದಕ್ಕೆ ನೀವು ಆ ಕುಶ ಅಂದರೆ ದರ್ಬೆಯನ್ನು ಮನೆಗೆ ತೊಗೊಂಬನ್ನಿ. ಲವ ಕುಶ ಅಂದರೆ ಆ ಕುಶ ದರ್ಬೆಯನ್ನು ಮುರಿದ್ರಾಗ ಒಂದು ಲವ ಒಂದು ಕುಶ, ಅದಕ್ಕೆ ಲವಕುಶ ಅಂತ ಕರಿತೀವಿ. ಈ ದರ್ಭಶೇಷ ಶುಭಕ್ಕೆ ಅಶುಭಕ್ಕೆ ಎಲ್ಲ ಕಾರ್ಯಕ್ಕೂ ಸಿದ್ಧಿಯಾಗಿರೋದೇ ಏಕೈಕ ಮಾರ್ಗ. ಇಂಥ ಒಂದು ಮಾರ್ಗ ಧರ್ಮ ಮಾರ್ಗ ಎಂದೂ ನಡೀತಾ ಇರಲಿ. ನೀವು ಕತ್ಲಿಂದ ಬೆಳಕು ಹೋಗೋಕ್ಕೆ ಆ ಬೆನಕ ಗಣೇಶ ನಿಮ್ಮನ್ನೆಲ್ಲ ಜ್ಞಾಪಿಸ್ಲಿ, ನಿಮಗೂ ಜ್ಞಾನೋದಯವಾಗಲಿ ಅಂತ ಹೇಳ್ತಾ ಹೇಳಬೇಕಾದ ವಿಚಾರ ಹೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಬಹಳನೇ ಒಂಥರ ವಿಶೇಷವಾದ ಮಾಹಿತಿಯನ್ನ ನೀಡಿದ್ರಿ. ಜೊತೆಗೆ ಅದರ ತತ್ವ ಏನು ಅಂದ್ರೆ, ಯಾರಿಗಾದ್ರೂ ಸರಿ ಒಂದು ಅಧರ್ಮದ ಹಾದಿಯಲ್ಲಿ ನಡೆಯೋಕ್ ಮುಂಚೆ ನರಕದ ಬಗ್ಗೆ ಊಹೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಪರಿವರ್ತನೆ ಆಗ್ತಾರೆ ಅಂತ ನನ್ನ ಭಾವನೆ. ಹಾಗೆ ಹೇಳಿದ್ರಿ, ಪಿತೃಗಳ ಕಾರ್ಯವನ್ನ ಮಾಡ್ಬೇಕು, ಯಾಕಂದ್ರೆ ನಮ್ಮ ಪಿತೃಗಳ ಆತ್ಮ ಒದ್ದಾಡ್ತಿದ್ರೆ ನಮ್ಗೆ ಆಶ್ರಯಸ್ಸು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಾದ್ರೂ ಮಾಡ್ಬೇಕು ಅನ್ನೋ ಮನೋಭಾವ ಮೂಡಿದ್ರೆ ಸಾಕು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಾಳೆ ಇನ್ನೇನ್ ವಿಶೇಷ ಹೇಳ್ತಾರೆ ಗುರುಜಿ, ಕಾಯ್ತಾ ಇರಿ. ಸರಿಯಾಗಿ 9 ಗಂಟೆಗೆ ಭೇಟಿಯಾಗೋಣ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.